ಗುರುಜಿ ಶಿವ ಶಿವ ಶಿವಂ ವಾಸ್ತು ಅನ್ನೋ ಸಮಯ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವಾಗ? ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಮಂತ್ರ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಅಷ್ಟದಿಕ್ಪಾಲಕರನ್ನೆಲ್ಲ ಪೂಜೆ ಮಾಡಿದ್ವಿ. ಮಧ್ಯದಲ್ಲಿರ್ತಕ್ಕಂಥ ಬ್ರಹ್ಮಸ್ಥಾನದಲ್ಲಿರ್ತಕ್ಕಂಥ ಪರಬ್ರಹ್ಮನ ಸ್ಮರಣೆ ಮಾಡ್ಕೋಬೇಕು. ಈ ಪರಬ್ರಹ್ಮನ ಸ್ಮರಣೆ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಏನು ಹೇಳ್ತೀವಿ, ಸುದರ್ಶನ ಹೋಮವನ್ನು ಮನೆಯಲ್ಲಿ ಮಾಡಿಕೊಳ್ಳೇಬೇಕು. ಅಂದರೆ ನವಗ್ರಹಗಳ ಗ್ರಹ ವಿಚ್ಚಾಟನೆಯನ್ನು ಮಾಡ್ಕೋಬೇಕು. ಗ್ರಹಗಳನ್ನೆಲ್ಲ ಓಡಿಸ್ಬೇಕು. ಅಂದರೆ ಕೆಟ್ಟ ಗಾಳಿ, ಕೆಟ್ಟ ದೃಷ್ಟಿಗಳು, ಕೆಟ್ಟ ನವಗ್ರಹಗಳನ್ನು ಅಂದರೆ ದೂರದೃಷ್ಟಿ, ದುರಾದೃಷ್ಟಿ ಅದನ್ನೆಲ್ಲ ಪರಿವರ್ತನೆ ಮಾಡ್ಕೋಬೇಕು. ಈ ರಕ್ಷಣೆಗಳನ್ನು ನಮ್ಮ ಮನೆಯಲ್ಲಿ ನಾವುಗಳು ಮಾಡಿಕೊಳ್ಳೇಬೇಕು. ಅಂದರೆ ಸುದರ್ಶನ ಅಂದ್ರೇನೋ ಮತ್ತೆ ಪುನರ್ದರ್ಶನ ಅಂತ. ಆ ಭಗವಂತನಿಗೆ ಪುನರ್ದರ್ಶನ ಮಾಡೋಕ್ಕೆ ನಾವು ವಿಚ್ಚಾಟನೆಯನ್ನು ಮಾಡಿಕೊಳ್ಳೇಬೇಕು. ಆ ವಿಚ್ಚಾಟನೆ ಹೇಗೆ ಮಾಡ್ಕೋಬೇಕು? ನಾವು ಜ್ವಲಮಾಲಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಜ್ವಲಮಾಲಾ ಅಂತಕ್ಕಂಥ ಮಂತ್ರವನ್ನು ನಾವು ಹೇಳ್ಕೋಬೇಕಾದ್ರೆ ನೀವು ಏನು ಮಾಡಬೇಕು? ಶಿವನ ಸ್ವಾಗತಿಸಬೇಕು, ವಾಸ್ತುಪುರುಷನ ಮಲಗಿಸ್ಬೇಕು. ಈಗ ನೀವು ಆ ವಾಸ್ತುಪುರುಷನ ವಿಶೇಷವಾಗಿ ಒಂದು ಬೆಳ್ಳಿ ರೇಕಲ್ಲಿ ಮನೆ ಕೆಳಗೆ ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡ್ತಿರೋ ಅದನ್ನು ಈಗಲೇ ಕೊಂಡ್ಕೊಂಬಿಡಿ. ಕೊಂಡ್ಕೊಂಡಿರ್ತಕ್ಕಂಥದ್ದನ್ನು ಮಲಗಿರ್ತಕ್ಕಂಥ ವಾಸ್ತುಪುರುಷ ಪುಟ್ಟದಾಗ ರೇಕ್ ಸಿಗುತ್ತೆ, ಉಬ್ಬಿರುತ್ತದು. ಚಿಕ್ಕದಾಗ ರೇಕು ಒಂದು ಸುಮಾರು 25-30 ರೂಪಾಯಿ ಬೆಳ್ಳಿಲೇ ಸಿಗುತ್ತೆ. ಆ ರೇಕನ್ನು ತಂದು ಇಲ್ಲಿ ಮಧ್ಯ ಬ್ರಹ್ಮಸ್ಥಾನದಲ್ಲಿ ಇಡಬೇಕು. ಇಟ್ಟುಬಿಟ್ಟು ನೀವು ಹೇಳಬೇಕಾದ ಒಂದು ವಿಶೇಷವಾದ ಮಂತ್ರ ಏನದು? ಅದಕ್ಕೆ ಮೊದಲು ವಾಸ್ತುಪುರುಷನ ಸ್ವಾಗತಿಸಬೇಕು. ಬನ್ನಿ. ಬಹಳ ಸಂತೋಷ, ಎಲ್ಲರೂ ಆ ಶಿವ ಅಂತ ಹೇಳಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗೋದ್ವಿ. ಈ ವಾಸ್ತುಪುರುಷ ಬಹಳ ಮುಖ್ಯವಾಗಿರ್ತಕ್ಕಂಥವನು. ಈ ಜ್ವಲಮಾಲಾ ಅನ್ನೋದು ಏನು ಅಂದರೆ, ಜ್ವಲಮಾಲಾ ಅನ್ನೋದು ಸಾಕ್ಷಾತ್ ನರಸಿಂಹ ಹಾಕ್ಕೊಂಡಿರ್ತಾನೆ. ಸುದರ್ಶನ ಅಂದರೆ ಸುದರ್ಶನನ ಹಿಂದೆ ನಮ್ಮ ದೇಹವು ಯಾವತ್ತೂ ಆಲಿಂಗನವಾಗಿರುತ್ತೆ. ಅಂದರೆ ನಮ್ಮ ಮುಂದೆ ಸುದರ್ಶನ ಇರ್ತಾನೆ, ನಮ್ಮ ಹಿಂದೆ ನರಸಿಂಹ ಇರ್ತಾನೆ. ಬೆನ್ಗಾವಲು ನರಸಿಂಹ. ಅದಕ್ಕೆ ನೋಡಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಶಂಕು ಚಕ್ರ ಗದಾ ಪದ್ಮ ಅಂದಾಗ ಆ ಚಕ್ರದಲ್ಲಿ ಸುದರ್ಶನ ಚಕ್ರ ಅಂದರೆ ಪರಮಾತ್ಮನಿಗೆ ಯಾವತ್ತೂ ಸುದರ್ಶನ ಇರ್ತಾನೆ. ಹೀಗೆ ಚುಕ್ತಾ ಚಕ್ರ ಅದನ್ನು ಈ ಭಾಗದಲ್ಲಿ ನೋಡಿದಾಗ ಮುಂದುಗಡೆ ಸುದರ್ಶನ ಇರ್ತಾನೆ. ಈ ಸುದರ್ಶನ ಇನ್ಯಾರೋ ಅಲ್ಲ, ಕಾರ್ತಿವೀರ್ಯಾರ್ಜುನನೇ ಮಹಾಸುದರ್ಶನ. ಅವನಿಗೆ 1000 ಕೈ 1000 ದಿಕ್ಕು, ಅದು ಮುಂಭಾಗದಲ್ಲಿರುತ್ತೆ. ಅದಕ್ಕೆ ನಮ್ಮ ದೇಹದ ಮುಂಭಾಗದಲ್ಲಿ ಬಹಳ ರಕ್ಷಾ ಕವಚ ಇರುತ್ತೆ. ಎದೆಯ ಭಾಗದಲ್ಲಿ ಸೂರ್ಯ ಇರ್ತಾನೆ, ಮಣಿಪುರದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಆ ಮಣಿಪುರವನ್ನು ಸುತ್ತಾ ಇರ್ತಾನೆ. ಅನಾಹತ ಅಂತಕ್ಕಂಥದ್ದು ಯಾವತ್ತು ಹೃದಯ ಭಾಗದಲ್ಲಿರ್ತಕ್ಕಂಥದ್ದು, ಲಕ್ಷ್ಮೀ ವಿಶುದ್ಧಿ ಅಂತಕ್ಕಂಥದ್ದು ನಾಲ್ಗೆ. ಈ ರೀತಿಯಾಗಿ ಜ್ಞಾನಚಿನ್ಮುದ್ರೆಯನ್ನು ಮೂಲಾಧಾರದಿಂದ ಸಹಸ್ರಾರದವರೆಗೂ ತೊಗೊಂಡಿರೋ ಎಲ್ಲ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇರುತ್ತೆ ನಿಧಾನಕ್ಕೆ. ಸುದರ್ಶನ ಮತ್ತು ಪುನರ್ದರ್ಶನ ಅಂತ. ಈ ಪುನರ್ದರ್ಶನ ದೇವರು ಮುಂಭಾಗದಲ್ಲಿ ಕೊಡ್ತಾನೆ. ಆದರೆ ಹಿಂಬದಿಯಲ್ಲಿ ಜ್ವಲಮಾಲ, ಮಾಲೆನೇ ಜ್ವಲ ಅಂದರೆ ಬೆಂಕಿಯ ಜ್ವಾಲೆಯಲ್ಲಿ ಹಾಕ್ಕೊಂಡಿರ್ತಾನೆ. ಜ್ವಲಮಾಲಾಯ ವಿದ್ಮಹೇ ರಜೋತ್ಪಲಾಯ ಧೀಮಹೇ ತನ್ನೋ ಸುದರ್ಶನ ಪ್ರಚೋದಯಾತ್. ನೋಡಿ, ಮುಂಭಾಗದಲ್ಲಿ ನರಸಿಂಹ ಮತ್ತು ಹಿಂಭಾಗದಲ್ಲಿ ಇರತಕ್ಕಂಥ ಸುದರ್ಶನ. ಆ ಭಾಗದಲ್ಲಿ ನೋಡಿದಾಗ ನಾವೇನಂತೀವಿ? ಜ್ವಲಮಾಲ. ಆ ಜ್ವಲಮಾಲೆಯನ್ನಾಗಿ ಹಾಕೊಂಡ್ಬಿಡ್ತಾನೆ ಸುದರ್ಶನ. ನೀವು ಈ ಒಂದು ವಾಸ್ತುಪುರುಷನ ಮೇಲೆ ಈ ಮಂತ್ರವನ್ನು ಹೇಳಿಕೊಂಡು ಜ್ವಲಮಾಲಾ ಅಂದರೆ ಮೇಲ್ಭಾಗದಲ್ಲಿ ಯಾವತ್ತೂ ಮನೆಗೆ ಜ್ವಲಮಾಲ ಇರಬೇಕು. ಯಾವತ್ತೂ ದೇವರು ನರಸಿಂಹಸ್ವಾಮಿ ರಕ್ಷಣೆ ಇರಬೇಕು. ಸುದರ್ಶನ ಅನ್ನೋದು ಪಾತಾಳದಲ್ಲಿ ಕೂತಿರ್ತಾನೆ, ಅವನ್ನ ಎಬ್ಬಿಸ್ಬೇಕು. ಅವನ ಎಬ್ಬಿಸಿ ಜ್ವಲಮಾಲಾಯ ವಿದ್ಮಹೆ ರಜೋತ್ಪಲ, ಇದನ್ನೆಲ್ಲ ಫಲಗಳಾಗಿ ನಮಗೆ ಸ್ವೀಕರಿಸ್ಕೊತಾ ಇದ್ದೀವಿ. ಅಂದರೆ ಪರ್ಮಿಷನ್ ನೀವೇನು ಮಾಡ್ತೀರಾ? ಮನೆಗೆ ಗೌರ್ಮೆಂಟಿಂದ ತೊಗೊತೀರಾ, ಯಾರ ಹತ್ರನೋ ಸೈಟ್ ತೊಗೊಳ್ತೀರಾ, ಎಲ್ಲ ತೊಗೊಳ್ತೀರಾ. ದೇವ್ರ ಹತ್ರ ತೊಗೊಂಡಿದ್ದೀರಾ? ತೊಗೊಂಡಿರಲ್ಲ. ಅದನ್ನು ಬುಧವಾರದ ದಿವಸನೇ ಇಷ್ಟೆಲ್ಲ ಕಾರ್ಯಕ್ರಮ ಆ ಬುಧವಾರದ ದಿವಸನೇ ತಗೊಂಡು ಈ ಒಂದು ರಜೋತ್ಫಲವನ್ನು ಸ್ವೀಕರಿಸಿ ತನ್ನೋ ಸುದರ್ಶನ ಪ್ರಚೋದಯಾತ್. ಪ್ರದಕ್ಷಿಣೆ ಮಾಡಬೇಕು. ನೀವು ಅಲ್ಲೇ ನಿಂತ್ಕೊಂಡು ಪ್ರದಕ್ಷಿಣೆ. ನಿಜವಾಗಿ ಹೇಳಬೇಕು ಅಂದರೆ 1000 ಪ್ರದಕ್ಷಿಣೆ ಮಾಡಬೇಕು ಅಂತ ನಿಮ್ಮ ಕೈಯಲ್ಲಿ ಆಗಲ್ಲ. ಅದಕ್ಕೆ ಆ ಮನೆಗೆ ನೀವು ಇದ್ದಾಗಿಂದ ಸಾಯೋದ್ರೊಳಗೆ ಆ ಮನೇನ ಪ್ರದಕ್ಷಿಣೆ ಮಾಡೋ ಥರಾನೇ ಇಟ್ಬಿಡ್ಬೇಕು. ಅಂದರೆ ಏನೋ, ಮನೆ ಆಯವನ್ನು ಯಾವತ್ತೂ ಅದಕ್ಕೇನು ಹೇಳ್ತಾರೆ, ಒಂದು ಮನೆ ಪ್ರದಕ್ಷಿಣೆ ಮಾಡಿದ್ರೆ ಆ ಮನೆಯಲ್ಲಿ 3/4 ಭಾಗ ದೋಷ ಬರಲ್ಲ. ನೀವೇನು ಮಾಡ್ತೀರಾ? ಈ ಗೋಡೆನ ಅಲ್ಲಂಟಿಸಿರ್ತೀರ, ಆ ಗೋಡೆ ಇಲ್ಲಂಟಿಸಿರ್ತೀರ. ಪ್ರಯೋಜನ ಏನು ಬಂತು? ಪ್ರದೋಷಣ ಮಾಡೋಕ್ಕಾಗಲ್ಲ. ಆ ಪ್ರದೋಷವಾಗಿರ್ತಕ್ಕಂಥ ಜಗತ್ತು ಎಲ್ಲ ಜ್ವಲಗಳೇನಾಗತ್ತೆ, ಒಂದಕ್ಕೊಂದು ಮೆಂಟ್ಕೊಳ್ಳುತ್ತೆ. ಅಂದರೆ ಇವನ ಮನೆ ದೋಷ ಅವನಿಗೆ, ಅವನ ಮನೆ ದೋಷ ಇವನಿಗೆ. ಅದಕ್ಕೋಸ್ಕರ ಆ ಪರಿವರ್ತನೆ ನೀವು ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಹೇಳ್ಕೊಳ್ಳೋ ಮಂತ್ರ ಸರಿಯಾಗಿ ಬರ್ಕೊತಾ ಇದ್ದೀರಾ?
ಜ್ವಲಮಾಲಾಯ ವಿದ್ಮಹೇ ರಜೋತ್ಪಲಾಯ ಧೀಮಹಿ ತನ್ನೋ ಸುದರ್ಶನ ಪ್ರಚೋದಯಾತ್. ಇದನ್ನು ಹೇಳ್ಕೋಬೇಕು. ಇದನ್ನು ಹೇಳ್ಕೊಂಡು ಕೆಳಗಡೆ ಇಳಿದು ಬರ್ತೀರ. ಕೆಳಗಡೆ ಇಳಿದು ಬರಬೇಕಾದ್ರೆ ದಯವಿಟ್ಟು ಬನ್ನಿ ಮರದ ಗಿಡಗಳನ್ನು ಎಲ್ಲರೂ ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಎಲೆಗಳನ್ನು ತಂದಿರಬೇಕು. ಹತ್ತಿ ತಗೋಬೇಕು. ಹತ್ತಿಯಲ್ಲ ಹತ್ತಿ ತಗೊಂಬನ್ನಿ. ತುಳಸಿ ಕಟ್ಟೆ ಮನೆ ಮುಂದ್ಗಡೆ. ಇದೆಲ್ಲ ಗೃಹಪ್ರವೇಶ ಆಗಿಲ್ಲ. ಇದಕ್ಕೆ ಮೊದಲೇ ನಾವು ಇಷ್ಟೆಲ್ಲ ಸಿದ್ಧತೆ ಪಡಿಸ್ಕೊತಾ ಇದ್ದೀವಿ. ಗೃಹಪ್ರವೇಶಕ್ಕೆ ಮೊದಲು ಇದನ್ನೆಲ್ಲ ಯಾಕೆ ಮಾಡ್ಕೊತಾ ಇದ್ದೀವಿ ಅಂದರೆ ರಕ್ಷಾ ಕವಚ. ಅರ್ಚಕರು ಬರೋಕ್ಕೆ ಮೊದಲು, ಭೂತಗಣಗಳನ್ನ ಕರೆಯೋಕ್ಕೆ ಮೊದಲು, ಮಹಾಗಣಪತಿಯನ್ನು ವಾಸ್ತು ಬಲಿಯನ್ನು ಕೊಡೋಕ್ಕೆ ಮೊದಲು, ಕಲಶ ವಿಸರ್ಜನೆಯನ್ನಕ್ಕಿಂತ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕ್ಕೆ ಮೊದಲು, ಎಲ್ಲವೂ ಸಿದ್ಧತೆಗೆ ಮೊದಲು ಇದನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಸ್ಮರಣೆ ಮಾಡ್ಕೋಬೇಕು. ಬನ್ನಿ ಎಲೆಗಳನ್ನು ತರಬೇಕು. ಬನ್ನಿ ವೃಕ್ಷ ಯಾರು? ಶಮಿ ವೃಕ್ಷ. ಶನೇಶ್ವರ ಕರ್ಮ ಅಲ್ವಾ? ಈ ಜೀವನದಲ್ಲಿ ತಾನು ಒಂದು ಮನೆ ಕಟ್ತಾ ಇದ್ದೀನ, ಅಯ್ಯೋ ನನ್ನ ಕರ್ಮ ಭಾಳ ಚೆನ್ನಾಗಿ ಕಳೆದೋಗ್ತಾ ಇದೆಯಾ ಭಗವಂತ, ಒಂದು ನಿವಾಸ ಮಾಡ್ಕೊಡ್ತಾ ಇದೆ, ಸ್ವಂತ ನಿವಾಸ, ಇಷ್ಟು ವರ್ಷಕ್ಕೆ ಭಾಳ ಸಂತೋಷ ಅಂತ ಆ ಎಲೆಗಳನ್ನ ತರಬೇಕು. ತಂದು ಈ ಹತ್ತಿ ಮೇಲೆ ಹಾಕಬೇಕು. ಹತ್ತಿ ಮೇಲೆ ಹಾಕಿರೋದನ್ನು ತುಳಸಿ ಕಟ್ಟೆ, ಒಂದು ಚಿಕ್ಕ ಪಾಟ್ ತಂದಿರ್ತೀರ, ಆ ತುಳಸಿ ಕಟ್ಟೆ ಮುಂದೆ ಇಟ್ಟು ನೀವು ಅರ್ಘ್ಯವನ್ನು ಬಿಡಬೇಕು. ಈ ಅರ್ಘ್ಯವನ್ನು ಬಿಡಬೇಕಾದ್ರೆ ಇನ್ನೊಂದು ವಿಶೇಷವಾದ ಮೂಲಮಂತ್ರ. ಅದಕ್ಕೆ ಮುಂದಿನ ವಾರ ಶಿವಂ ವಾಸ್ತುಲ್ ಕಾಯ್ತಾ ಇದ್ರೆ ಆ ಮಂತ್ರದ ಪ್ರದಕ್ಷಿಣೆ ಏನಂತೀರಾ?